ನಾಳೆಯಿಂದಲೇ ಸಾರಿಗೆ ಬಸ್ ಟಿಕೆಟ್ ಹೊಸ ದರ ಜಾರಿ ಆಗ್ತಾ ಇದೆ. ಪರಿಷ್ಕೃತ ಬಸ್ ಟಿಕೆಟ್ ದರದ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಸರ್ಕಾರ. 15% ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ನಾಳೆಯಿಂದ ಅಧಿಕೃತವಾಗಿ ಅದು ಜಾರಿಗೆ ಬರುತ್ತೆ. ಪರಿಷ್ಕೃತ ಟಿಕೆಟ್ ದರ ಎಷ್ಟಿದೆ ಯಾಕಂತ ಹೇಳಿದ್ರೆ ಸಹಜವಾಗಿ ನಿಮಗೆ ಈಗಿನ ರೇಟ್ ಗೊತ್ತಿರುತ್ತೆ, ಎಷ್ಟು ಜಾಸ್ತಿ ಆಗಿರೋದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರದ ದರದ ವಿವರ ಇದು. ಕಲಬುರಗಿಗೆ 115 ರೂಪಾಯಿ ಹೆಚ್ಚುವರಿ ಬಸ್ ಟಿಕೆಟ್ ಆಗಿದೆ. 115 ರೂಪಾಯಿ ಜಾಸ್ತಿ ಆಗಿದೆ ನೋಡಿ. ಕಲಬುರಗಿಗೆ ಪಟ್ಟಿನ ಕೊಟ್ಬಿಟ್ಟಿದ್ದಾರೆ ಯಾವ ಡಿಸ್ಟ್ರಿಕ್ಕಿಗೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ. ಚಿಕ್ಕಬಳ್ಳಾಪುರಕ್ಕೆ ಅತಿ ಕಡಿಮೆ ಅಂದರೆ 9 ರೂಪಾಯಿ ಹೆಚ್ಚಾಗಿದೆ. ಅಂದರೆ ಪ್ರಸ್ತುತ ಟಿಕೆಟ್ ದರ ಏನಿದೆಯೋ ಈಗೇನಿದೆಯೋ ಅದಕ್ಕಿಂತ 9 ರೂಪಾಯಿ ಅಷ್ಟೇ ಜಾಸ್ತಿ. ಚಿಕ್ಕಬಳ್ಳಾಪುರದ ಅತಿ ಕಡಿಮೆ, ಯಾಕಂದರೆ ಹತ್ತಿರ ಇದೆ, ಕಡಿಮೆ ಅಷ್ಟೇ. ದೂರ ಇದ್ದಿದ್ರೆ ಅದು ಜಾಸ್ತಿ ಆಗ್ತಾ ಇತ್ತು. ಜಿಲ್ಲಾ ಕೇಂದ್ರ ಸ್ಥಳದ ಅಂತರ ಜೊತೆಗೆ ವೇಗದೂತ, ಸಾಮಾನ್ಯ, ವಿಶೇಷ ಸ್ಲೀಪರ್ ಕೋಚು ಇದಕ್ಕೂ ಕೂಡ ಜಾಸ್ತಿ ಆಗಿದೆ. ಅಂದರೆ ಸಾರಿಗೆ ಬಸ್ಗಳ ವಿಶೇಷತೆ ಮೇಲೆ ಟಿಕೆಟ್ ದರವನ್ನು ಫಿಕ್ಸ್ ಮಾಡಲಾಗಿದೆ. ಅಂದರೆ ಈಗ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಕ್ಕೆ ಸಾರ್ವಜನಿಕರು ಕೂಡ ಬೇಸರ ಹೊರ ಹಾಕ್ತಾ ಇದ್ದಾರೆ. ಡೀಸೆಲ್ ಏನಿದೆ ಅದರ ರೇಟ್ ಜಾಸ್ತಿ ಆಗಿದೆ. ಅಲ್ಲಿ ನೌಕರರಿಗೆ ಸಂಬಳ ಕೊಡಬೇಕು, ಸಂಬಳ ಜಾಸ್ತಿ ಮಾಡಬೇಕು. ಈ ರೀತಿ ಕೆಲವೊಂದಿಷ್ಟು ಮುಖ್ಯವಾದಂಥ ಕಾರಣಗಳಿದ್ದಾವೆ. ಈ ಹಿಂದೆ ಪರಿಷ್ಕೃತ ದರ ಆಗಿತ್ತು, ಆದರೆ ಈಗಾಗಿರುವಂಥ ದರ ಖಂಡಿತವಾಗ್ಲೂ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅಂಥೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಪುರುಷರಿಗೆ ಹೆಚ್ಚಳ ಮಾಡಿ ಅದನ್ನು ಗ್ಯಾರಂಟಿಗೆ ಹೊಂದಿಸುವಂಥದ್ದು ಈ ರೀತಿ. ಇದು ಇಲ್ಲಿ ಲೋಕಲ್ ಓಡಾಡೋರಿಗೆ ಅದು ಅಷ್ಟೊಂದು ಜಾಸ್ತಿ ಅಂತ ಅನಿಸೋದಿಲ್ಲ. ಈಗ ಚಿಕ್ಕಬಳ್ಳಾಪುರ, ಕೋಲಾರ, ಇಲ್ಲಿಂದ ಬೇರೆ ಬೇರೆ ತಾಲೂಕು, ಹೊಸಕೋಟೆ ಇವೆಲ್ಲ ಓಡಾಡೋರಿಗೆ 8-9 ರೂಪಾಯಿ ಜಾಸ್ತಿ. ಆದರೆ ಬೆಳಗಾವಿ, ಶಿವಮೊಗ್ಗ, ಜೊತೆಗೆ ಕಲಬುರಗಿ, ಬಳ್ಳಾರಿ, ಬೀದರು ಈ ಭಾಗಕ್ಕೆ ಹೋಗುವವ್ರಿಗೆ 100 ರೂಪಾಯಿ ಮೇಲೇ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ಅಂದರೆ ಈಗಿರುವ ದರಕ್ಕಿಂತ. ಆ ಒಂದು ಪಟ್ಟಿಯನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಯಾವ್ಯಾವ ಜಿಲ್ಲೆಗೆ ಎಷ್ಟು ರೇಟ್ ಆಗಿದೆ ಅಂತೇಳಿ ನೋಡಿ. ಈಗ ಬೆಂಗಳೂರಿನಿಂದ ತುಮಕೂರಿಗೆ ಹೋಗ್ಬೇಕಂತ ಹೇಳಿದ್ರೆ 80 ರೂಪಾಯಿ ಇದೆ ಈಗಿನ ರೇಟು. ಪರಿಷ್ಕೃತ ದರ ನಾಳೆಯಿಂದ 91 ರೂಪಾಯಿ ಆಗುತ್ತೆ ನಿಮಗೆ. 91 ರೂಪಾಯಿ. ಬೆಂಗಳೂರಿನಿಂದ ಮಂಡ್ಯ ಈಗಿರೋ ರೇಟು ಟಿಕೆಟ್ದು 110 ರೂಪಾಯಿ ಇದೆ. ಪರಿಷ್ಕೃತ ನಾಳೆಯಿಂದ 131 ರೂಪಾಯಿ. ನೋಡಿ ಇಲ್ಲಿ 20 ರೂಪಾಯಿ ಜಾಸ್ತಿ ಆಗಿದೆ. ಬೆಂಗಳೂರು ಟು ಮಂಗಳೂರು ಈಗಿರೋ ರೇಟು 423 ರೂಪಾಯಿ. ಪರಿಷ್ಕೃತ ದರ ನಾಳೆಯಿಂದ 454 ರೂಪಾಯಿ. ನೋಡಿ ವ್ಯತ್ಯಾಸ ನೋಡ್ತಾ ಇದ್ದೀವಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂಥೇಳಿ. ಈಗಿರುವಂತಹ ದರ ಪರಿಷ್ಕೃತ ದರ. ಬೆಂಗಳೂರು ಟು ಉಡುಪಿ ಈಗಿರೋ ದರ 490 ರೂಪಾಯಿ ಇದೆ. ಪರಿಷ್ಕೃತ ದರ ನಾಳೆಯಿಂದ 506 ರೂಪಾಯಿ ಆಗುತ್ತೆ. ಇಲ್ಲಿ 16 ರೂಪಾಯಿ ಜಾಸ್ತಿ ಆಗಿದೆ. ಬೆಂಗಳೂರು ಟು ಉಡುಪಿ 490 ಇದೆ. ಪರಿಷ್ಕೃತ ದರ 506 ರೂಪಾಯಿ. ಅಂದರೆ ಜಾಸ್ತಿ ಆದಮೇಲೆ 506 ರೂಪಾಯಿ ಆಗುತ್ತೆ. ಅಂದರೆ ನಾಳೆಯಿಂದ ಓಡಾಡೋರಿಗೆ ಅದರ ಅನುಭವ ಆಗುತ್ತೆ. ಮಹಿಳೆಯರು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಶಕ್ತಿ ಯೋಜನೆ ಇದೆ, ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಆದರೆ ಪುರುಷರಿಗೆ ಇದರ ಎಫೆಕ್ಟ್ ಗೊತ್ತಾಗುತ್ತೆ. ನಾಳೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂಥವ್ರೆ. ಬೆಂಗಳೂರು ಟು ಹಾಸನ ಈಗಿರೋ ದರ 219 ಇದೆ. ಪರಿಷ್ಕೃತ 246 ರೂಪಾಯಿ. ಅಂದರೆ ಜಾಸ್ತಿ ಆಗಿರೋದು 219 ಇತ್ತು, ನಾಳೆಯಿಂದ 246 ರೂಪಾಯಿ ಆಗ್ತಾ ಇದೆ. ಬೆಂಗಳೂರು ಟು ಹಾಸನ್ಗೆ ಹೋಗುವಂಥವ್ರು ಈ ರೇಟ್ಗಳು ನೋಡಬೇಕು ನೀವು. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂಥೇಳಿ. ಬೆಂಗಳೂರು ಟು ಚಿಕ್ಕಬಳ್ಳಾಪುರ 69 ರೂಪಾಯಿ ಇದೆ. ಪರಿಷ್ಕೃತ ದರ 81 ರೂಪಾಯಿ. ಅಂದರೆ ಜಾಸ್ತಿ ಆದಮೇಲೆ 81 ರೂಪಾಯಿ ನಾಳೆಯಿಂದ ಆಗ್ತಾ ಇದೆ. ಬೆಂಗಳೂರು ಟು ಕಲಬುರಗಿ 706 ರೂಪಾಯಿ ಇದೆ KSRTC. ಜಾಸ್ತಿ ಆದಮೇಲೆ ನಾಳೆಯಿಂದ 805 ರೂಪಾಯಿ. ನೋಡಿ ಹತ್ತತ್ರ 100 ರೂಪಾಯಿ ಜಾಸ್ತಿ ಕಲಬುರಗಿ ಹೋಗುವಂಥವ್ರಿಗೆ. ಬೆಂಗಳೂರು ಟು ಹಾವೇರಿ 360 ಇದೆ. ಪರಿಷ್ಕೃತ ನಾಳೆಯಿಂದ 474 ರೂಪಾಯಿ ಇದೆ. ನೋಡಿ ಇಲ್ಲೂ ಕೂಡ 110 ರೂಪಾಯಿಗಿಂತ ಜಾಸ್ತಿ. ನೋಡಿ 15% ಇದೆ, 15% ಜಾಸ್ತಿ ಮಾಡಿದ್ದಾರೆ. ಬೆಂಗಳೂರು ಟು ಶಿವಮೊಗ್ಗ ಹೋಗುವಂಥವ್ರದ್ದು ಸದ್ಯ 288 ಇದೆ ಟಿಕೆಟ್ ರೇಟು. ಏರಿಕೆ ನಂತರ 356 ರೂಪಾಯಿ ಆಗುತ್ತೆ. ನಾಳೆಯಿಂದ
ಈ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಇನ್ನು ಬೆಂಗಳೂರು ಟು ಬೆಳಗಾವಿಗೆ ಹೋಗ್ಬೇಕನ್ನೋರು 530 ಜಾಸ್ತಿ ಆದ ಮೇಲೆ ನಾಳೆಯಿಂದ 697 ರೂಪಾಯಿ. ಬೆಂಗಳೂರು ಟು ಹುಬ್ಳಿಗೆ ಹೋಗ್ಬೇಕು ಅಂದ್ಕೊಂಡವ್ರಿಗೆ 426. ಈಗಿನ ರೇಟು ಜಾಸ್ತಿ ಆದಮೇಲೆ 563 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಅಂದರೆ 100, 110, 120 ಇಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಮ್ಯಾಕ್ಸಿಮಮ್ ನೋಡ್ತಾ ಇದ್ರೆ ಬೆಂಗಳೂರು ಟು ತುಮಕೂರು 85 ರೂಪಾಯಿ ಈಗಿರೋ ರೇಟು, ಪರಿಷ್ಕೃತ ಆದಮೇಲೆ 91 ರೂಪಾಯಿ. ಇಲ್ಲಿ ಒಂದು 6-7 ರೂಪಾಯಿ ಜಾಸ್ತಿ ಆಗಿದೆ. ಇನ್ನು ಮಂಡ್ಯದು 110 ಇತ್ತು, ಈಗಿನ ರೇಟು ಅದು 131 ಆಗಿದೆ. ಅಂದರೆ ಇಲ್ಲಿ ದೂರದ ಊರುಗಳಿಗೆ ಈಗ ಬಸ್ ರೇಟು ಕೆಲವೊಂದಿಷ್ಟು ವಿಶೇಷತೆಗಳನ್ನು ನೋಡಿಕೊಂಡು ಜಾಸ್ತಿಯನ್ನು ಮಾಡಿದ್ದಾರೆ. ಸ್ಲೀಪರ್ ಕೋಚು ಕೂಡ ಜಾಸ್ತಿ ಆಗಿದೆ. ಐರಾವತ ಆಗಿರ್ಬೋದು, ಇವೆಲ್ಲವೂ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ಸಾರ್ವಜನಿಕರು ಹೇಳ್ತಾ ಇರೋದು ಗ್ಯಾರಂಟಿ ದುಡ್ಡನ್ನು ಹೊಂದಿಸ್ಲಿಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿ ಜಾಸ್ತಿ ಮಾಡಿದೆ. ಅಂದರೆ ಹಣವನ್ನು ಹೊಂದಿಸಲಿಕ್ಕೆ ಅದನ್ನು ಪುರುಷರ ಮೇಲೆ ಹಾಕ್ತಾ ಇದೆ. ನೋಡಿ, ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಪುರುಷರಿಗೆ ಜಾಸ್ತಿ ಮಾಡೋದು, ಇಲ್ಲಿ ಕೊಡೋದು, ಈ ಕಡೆಯಿಂದ ಇಸ್ಕೊಳ್ಳೋದು. ಇದು ಜನ ಹೇಳ್ತಾರೋ ಮಾತಿದು. ಜನಸಾಮಾನ್ಯರಿಗೆ ಸಹಜವಾಗಿ ಹೊರೆ ಆಗ್ತಾ ಇದೆ ಇದು. ಈ ಹಿಂದೆನೂ ಕೂಡ ಪರಿಷ್ಕೃತ ಆಗಿತ್ತು ರೇಟು, ಆದರೆ ಇಷ್ಟು ಜಾಸ್ತಿ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ನಿಗಮ ಏನಿದೆ, 4 ನಿಗಮಗಳದ್ದು, ಅವರು ನೌಕರರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಸಂಬಳ ಜಾಸ್ತಿ ಮಾಡಿ ಅಂಥೇಳಿ. ಅವ್ರದ್ದು ಕೂಡ ಬೇಡಿಕೆಗಳು ಇರ್ತಾವಲ್ವ. ಜೊತೆಗೆ ಹಿಂದಿನ ಸರ್ಕಾರ ಮಾಡಿಟ್ಟು ಹೋದಂಥ ಸಾಲ ಅದನ್ನು ಕೂಡ ತೀರಿಸಬೇಕು. ಶಕ್ತಿ ಯೋಜನೆದು ಬ್ಯಾಲೆನ್ಸು ಸರ್ಕಾರ ನಿಗಮಗಳಿಗೆ ಕೊಡಬೇಕು, ಬಾಕಿ ಉಳಿಸ್ಕೊಂಡಿದೆ ಅದನ್ನು ಕೊಡಬೇಕು, ಹೊಂದಿಸ್ಬೇಕು ಹಣನ. ಬೇರೆ ದಾರಿ ಇಲ್ಲ ಸರ್ಕಾರಕ್ಕೆ, ಬೇರೆ ಆದಾಯದ ಮೂಲ ಇಲ್ಲ. ಯಾಕೆಂದರೆ ಜಾಸ್ತಿ ಹಣ ಹೋಗ್ತಾ ಇರೋದು 5 ಗ್ಯಾರಂಟಿಗಳಿಗೆ ಹೋಗ್ತಾ ಇರೋದು. ಇನ್ನು ಡೀಸೆಲ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಅವರ ಕೆಲವೊಂದಿಷ್ಟು ಖರ್ಚು ವೆಚ್ಚಗಳಿರುತ್ತೆ. ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಬಸ್ದು ಖರೀದಿ ಮಾಡಬೇಕಾಗುತ್ತೆ, ಹೊಸ ಬಸ್ ತೆಗೆದುಕೊಳ್ಳೋದಿರುತ್ತೆ. ಎಲ್ಲ ಖರ್ಚು ವೆಚ್ಚಗಳನ್ನು ಸರಿದೂಗಿಸೋಕೆ ಈ ರೀತಿಯಾದಂಥ ಒಂದು ನಿರ್ಧಾರ ಸರ್ಕಾರ ಮಾಡಿದೆ. ಇನ್ನು BMTCದು ಕೂಡ ಅಷ್ಟೇ. ಈಗ ನಾವು ಡಿಸ್ಟ್ರಿಕ್ಟ್ ನೋಡ್ತಾ ಇದ್ವಿ, BMTCದು 3 ರೂಪಾಯಿ ಅನಿಸುತ್ತೆ ನನಗೆ. ಈಗ ಬನಶಂಕರಿಗೆ 20 ರೂಪಾಯಿ ಇದ್ದರೆ 3 ರೂಪಾಯಿ ಜಾಸ್ತಿ, 23. ಅಲ್ಲಿ ಚಂದಾಪುರಕ್ಕೆ 25 ಇದ್ದರೆ 28 ರೂಪಾಯಿ. ಈ ರೀತಿ 3 ರೂಪಾಯಿ ಜಾಸ್ತಿ ಆಗ್ತಾ ಇದೆ BMTCದು. ಅದನ್ನು ಹೊರತುಪಡಿಸಿದ್ರೆ ಈಗ ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂಥವ್ರಿಗೆ ಇದು ಹೊರೆ ಆಗ್ತಾ ಇದೆ. ಪ್ರಯಾಣಿಕರು ಕೂಡ ಇದರ ಬಗ್ಗೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ. ಕೆಲವೊಬ್ರು ಏನು ಹೇಳ್ತಿದ್ದಾರೆ, ಹೋಗಲಿ ನಮಗೆ ಜಾಸ್ತಿ ಆಗಲಿ, ನಮ್ಮ ಮನೆ ಹೆಣ್ಮಕ್ಳಿಗಾದರೂ ಫ್ರೀ ಕೊಡ್ತಿದೆಯಲ್ಲ ಸರ್ಕಾರ, ಅದಕ್ಕೆ ಖುಷಿ ಪಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಕುಟುಂಬದಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಮೂಲಕ ಅದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಆಯ್ತಪ್ಪ, ಅದಾದರೂ ಫ್ರೀ ಸಿಗ್ತಿದೆಯಲ್ಲ ನಮಗೆ ಅಂಥೇಳಿ ಎಷ್ಟೋ ಜನ ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಸರ್ಕಾರದ ಈ ನಿರ್ಧಾರಕ್ಕೆ ತಮ್ಮ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಅಂದರೆ ಒಂದು 2-3 ವರ್ಷಗಳಿಂದ ಬಸ್ನ ರೇಟ್ ಜಾಸ್ತಿ ಆಗಿರಲಿಲ್ಲ. ಆ್ಯಕ್ಚುಲಿ 18% ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಕೂಡ ಬರೋದಿತ್ತು. ಬಟ್ ಈಗ ಅಳೆದು ತೂಗಿ 15% ಜಾಸ್ತಿ ಮಾಡಿದ್ದಾರೆ.